ಕುತ್ಕೊಳ್ಳಿ, ಸಿಟ್ ಡೌನ್. ಎಲ್ಲಿಂದ ಬಂದಿರೋದು ನೀವಿಬ್ರು ಸಿಟಿಯಿಂದ ಅಂತ ಹೇಳ್ಬೇಕು. ಎಲ್ಲಿಂದ ಬಂದಿರೋದು ನೀನು? ಸಿಟಿ. ನೀನ್ ಹಳ್ಳಿ ಕಣು, ನೀನ್ ಹಳ್ಳಿಯಿಂದ ಮೈಲಾಪುರ ಊರಿಂದ. ಈಗ ಇನ್ನೊಂದ್ಸಲಿ ಕೇಳ್ತೀನಿ, ಎಲ್ಲಿಂದ ಬಂದಿರೋದು ನೀನು? ಸಿಟಿ. ನಾನು ಹಳ್ಳಿಯಿಂದ ಬಂದೆ. ವೆರಿ ಸ್ಮಾರ್ಟ್. ಈ ಕಾಲದ ಮಕ್ಕಳೇ ಹೀಗೆ, ಹಳ್ಳಿಯಿಂದ ಬಂದ ತಕ್ಷಣ ಹಿಂಗೆ ಅಡಾಪ್ಟ್ ಆಗಿ ಅವನು ಹಳ್ಳಿ ಡ್ರೆಸ್ ಚೇಂಜ್ ಆಗಿ ಸಿಟಿ ಡ್ರೆಸ್ ಆಗಿ ಅವನನ್ನ ಹಿಂಗ್ ಮಾಡ್ಕೊಂಡು, ಅಣ್ಣ ಒಂದು ಲಾಂಗ್ ಹಿಡ್ದ ನೋಡಿ ಕ್ಯಾಚು. ಸುಮುಕ್ ಸೂಪರ್ ಕಣ, ಸೂಪರ್. ಅವನ ಅದನ್ನ ಎಷ್ಟು ಸ್ವಾಗ್ ಆಗಿ ಮಾಡ್ತಾನೆ, ಪ್ರತಿಯೊಂದು ಸ್ಟೆಪ್ಪು, ಅವನ ಆಟಿಟ್ಯೂಡ್, ಅವನ ಹೇರ್, ಅವನ ಸ್ಮೈಲು ಎಲ್ಲ. ಲವ್ಲಿ ಮಾ, ಲವ್ಲಿ. ಸಿಹಿ, ಗಣೇಶ ಹಬ್ಬ ಯಾಕೆ ಮಾಡ್ತಾರೆ ಗೊತ್ತಾ ನಿಂಗೆ? ಹೇಳು ಯಾಕೆ ಗಣೇಶ ಹಬ್ಬ ಯಾಕೆ ಮಾಡ್ತಾರೆ ಅಂದ್ರೆ, ಪಾರ್ವತಿ ಇದಾರಲ್ವಾ, ಅವ್ರ ಮೈಯಲ್ಲಿರೋ ಅರ್ಶನ ಎಲ್ಲ ತೆಗ್ದು ಅವರು ಒಂದ್ ಬೊಂಬೆ ಮಾಡ್ತಾರೆ, ಅದಕ್ಕೆ ಜೀವನೂ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಪಾರ್ವತಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀವೆಲ್ಲೂ ಹೋಗ್ಬೇಡಿ, ಯಾರನ್ನೂ ಒಳಗಡೆ ಬರಕ್ ಬಿಡ್ಬೇಡಿ ಅಂತ ಹೇಳ್ತಾರೆ. ಆಗ ಅವರು ಕಾಯ್ತಾ ಇರ್ತಾರೆ, ಹಿಂಗೆ ಯಾರು ಬರ್ತಾರೆ, ಯಾರು ಬಂದಿದ್ದಾರೆ ಅಂತ. ಆಗ ಅಲ್ಲಿ ಶಿವ ಬರ್ತಾನೆ. ಶಿವ ಬಂದು ನನ್ಗೆ ಒಳಗಡೆ ಹೋಗಕ್ ಬಿಡಿ ಅಂತಾನೆ. ಆಗ ಆ ಮಗು ಹೇಳುತ್ತೆ, ಇಲ್ಲ ಇಲ್ಲ, ನಾನ್ ನಿಮ್ಮನ್ನ ಒಳಗಡೆ ಹೋಗಕ್ ಬಿಡಲ್ಲ, ಯಾಕಂದ್ರೆ ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ದಾರೆ ನಾನು ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ. ಆಗ ಶಿವ ಹೇಳ್ತಾರೆ, ನಾನ್ ಯಾರಂತ ಗೊತ್ತಿಲ್ಲ, ನಾನು ಪಾರ್ವತಿ ಅವ್ರ ಗಂಡ ಅಂತಾನೆ, ನಮ್ಮ ಅಮ್ಮನ ಮಾತನ್ನ ನಾನ್ ಮೀರಲ್ಲ ಅಂತ ಹೇಳ್ತಾರೆ. ಆಗ ಶಿವನ್ಗೆ ಮೈಕ್ ಆಫ್ ಆಗತ್ತೆ, ತುಂಬಾ ಕೋಪ ಬರುತ್ತೆ. ಆಗ ಶಿವ ಏನ್ ಮಾಡ್ತಾರೆ, ಅವ್ರ ಕೈಯಲ್ಲಿರೋ ತ್ರಿಶೂಲ್ ತಗೊಂಡು ಆ ಮಗು ಕತ್ವಲ್ಗಡೆ ಆ ತ್ರಿಶೂಲ್ನ ಹಾಕಿ ಅವನ್ನ ಸಾಯಿಸ್ಬಿಡ್ತಾರೆ, ತಲೆ ಕಟ್ ಮಾಡ್ತಾರೆ. ಆಗ ಆ ಬಾಡಿ ಬೇರೆ ಒಂದ್ ಕಡೆ, ತಲೆ ಈ ಕಡೆ ಇರುತ್ತೆ. ಆಗ ಪಾರ್ವತಿ ಸ್ನಾನ ಮಾಡ್ಕೊಂಡ್ ಬಂದು ಕೆಳಗಡೆ ನೋಡಿದ್ರೆ, ಅಯ್ಯೋ ನನ್ ಮಗು ಸತ್ತಿದೆ ಅಲ್ವಾ ಅಂತ ತುಂಬಾ ಅಳ್ತಾರೆ. ನೀವ್ ಯಾಕೆ ನಮ್ಮ ಮಗುನ ಸಾಯಿಸಿದ್ರಿ ಅಂತ ತುಂಬಾ ಅಳ್ತಾ ಇರ್ತೆ. ಆಗ ಶಿವ ಹೇಳುತ್ತೆ, ಅಯ್ಯೋ ಇನ್ ನಮ್ಮ ಮಗುನ ನನಗ್ ಕ್ಷಮಿಸ್ಬಿಡು ಪಾರ್ವತಿ ಏನಂತೆ. ಆಗ ಪಾರ್ವತಿ ಕೆಳಗಡೆ ಕೂತ್ಕೊಳ್ತಾರ. ಪಾರ್ವತಿ ಹೇಳ್ತಾಳೆ, ನನ್ಗೇನು ಗೊತ್ತಿಲ್ಲ, ನನ್ ಮಗು ಜೀವ ಉಳಿಸ್ಕೊಡಿ ಅಂತ ಹೇಳುತ್ತೆ. ಶಿವ ಎದ್ದೇಳು. ಆಗ ಶಿವನ್ಗೆ ಒಂದ್ ಐಡಿಯಾ ಬರುತ್ತೆ. ಶಿವ ಅವ್ರ ಪಕ್ಕದಲ್ಲಿರೋ ಸೈನಿಕರಿಗೆ ಹೇಳ್ತಾರೆ, ನೀವ್ ಹೋಗ್ಬಿಟ್ಟು ಯಾವ್ದಾದ್ರು ಪ್ರಾಣಿ ತಲೆ ಕಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳುತ್ತೆ. ಆಗ ಅವ್ರ ಸೈನಿಕರು ಹೋಗ್ಬಿಟ್ಟು ಒಂದು ಆನೆ ಮಲ್ಗಿರುತ್ತೆ, ಕತ್ನ ಕಟ್ ಮಾಡ್ಕೊಂಡು ತಗೊಂಡ್ ಬಂದು ಶಿವನ್ ಕೊಡತ್ತೆ. ಆಗ ಶಿವ ಆನೆ ಕತ್ತಿರುತ್ತೆ ತಲೆನ ಆ ಮಗುಗೆ ಸೇರಿಸ್ತಾರೆ. ಸೇರಿಸ್ತಾರೆ. ಆಮೇಲೆ ಗಣೇಶನು ಕೂಡ ಯಾರನ್ನೇ ಪೂಜೆ ಮಾಡ್ಬೇಕಾದ್ರೂ ಫಸ್ಟ್ ಗಣೇಶನೇ ಪೂಜೆ ಮಾಡ್ಬೇಕು ಅಂತಾನೆ. ಶಿವ ಆ ಮಗುಗೆ ಆನೆ ತಲೆನ ಇಟ್ಟು ಒಂದು ವರ ಕೊಡ್ತಾರೆ, ಎಲ್ಲಿ ಏನೇ ಪೂಜೆ ಆದ್ರೂ ಮೊದಲ ಪೂಜೆ ವಿಘ್ನೇಶ್ವರನಿಗೆ ಆಗಬೇಕು ಅಂತ ಹೇಳಿ. ಕರೆಕ್ಟಾ? ಅವಾಗ ಪಾರ್ವತಿ ಖುಷಿಯಾಗಿ ಅವ್ರ ಒಟ್ಟಿಗಿರ್ತಾರೆ. ಅದಕ್ಕೆ ಗಣೇಶ ಪೂಜೆ ಮಾಡ್ತಾರೆ. ವಾವ್, ಯಪ್ಪ ಏನ್ ಕ್ಯೂಟ್ ಆಗಿ ಕತೆ ಹೇಳಿದ್ಲು. ಬರ್ಲಿ ಚಪ್ಪಾಳೆ ಸಿಹಿಗೆ. ಅದು ಸಿಹಿ ಆಕ್ಟಿಂಗ್ ಜೊತೆ ಹೇಳ್ತಾರೆ. ಶಿವ ಅಂದ್ರೆ ನಿಂತ್ಕೊಂಡು ಹೇಳ್ತಾಳೆ, ಪಾರ್ವತಿ ಅಂದ್ರೆ ಕುಂತ್ಕೊಂಡು ಹೇಳ್ತಾನೆ, ಗಣೇಶನ್ ಬಗ್ಗೆ ಹೇಳ್ತಾಳೆ. ಏನ್ ಎಕ್ಸ್ಪ್ರೆಷನ್ಸು, ಆಂಗ್ರಿ ಎಲ್ಲ ಸೂಪರ್ ಸೂಪರ್. ಸಿಹಿ ಅಣ್ಣ, ನಿಮ್ಗೆ ಹೆಂಗ ಅನ್ಸ್ತಾ ಅಣ್ಣ ಈ ನಮ್ಮ ಹುಡುಗರ ಪರ್ಫಾರ್ಮೆನ್ಸ್? ಸೂಪರ್ ಆಗಿದ್ದು. ಸಮುಖ್ ಅಂತ ಫಸ್ಟ್ ಕ್ಲಾಸ್ ಮಾಡಿದ್ರು. ಸೇಮ್ ನಾನು ನೋಡ್ದಂಗೆ ಆಯ್ತು, ನನಗೆ ಬಹಳ ಖುಷಿ ಆಗೋದು. ನಾನು ಹಂಗೆ ನೋಡ್ತಾ ಫ್ಲಾಶ್ ಬ್ಯಾಕ್ ಹೊಂಟೋದೆ ನಾನು ಆಕ್ಚುಲಿ. ಸೋ ಬ್ಯೂಟಿಫುಲ್. ಅಂಡ್ ಅವರು ಅಷ್ಟೇ, ಸಿಹಿನು ಅಷ್ಟೇ ಬ್ಯೂಟಿಫುಲ್. ಶಿ ಡಾನ್ಸ್. ಬಸ್ ಬರೋದು ಸೇಮ್ ಅದೇ ತರನೇ ಮಾಡಿದ್ರು. ಆ ಡ್ರೆಸ್ ಹೋಗೋದು ಮಾತ್ರ ಬಹಳ ಚೆನ್ನಾಗಿದೆ. ಚಡಕ್ಕನೋಗಿ ಅವನು ಊರಿಂದ ಓಡಿ ಬಂದು ಆಮೇಲೆ ಅಪ್ಪು ಆಡೋದು. ಐ ಥಿಂಕ್ ಏನ್ ವಾಯ್ಸ್ ಇದೆ, ಆಮೇಲೆ ಏನ್ ಹೈ ಪಿಚ್ ಹೋಗ್ತಾನೆ, ಲೀಲಾಜಾವಾಗಿ ಹೋಗ್ತಾನೆ. ಫ್ಯಾಂಟಾಸ್ಟಿಕ್ ಇಟ್ ಇಸ್. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆರ್ಯವರ್ಧನ್ ಸರ್, ಪ್ರತಿ ವಾರ ಈ ವೇದಿಕೆಗೆ ನಾನು ಏನ್ ಕೊಡ್ಬೇಕು ಅನ್ನೋ ಯೋಚನೆಯಲ್ಲಿ ಪ್ರತಿ ವಾರ ಅವ್ರು ಪ್ರಯತ್ನ ಪಡ್ತಾರೆ. ಆರ್ಯವರ್ಧನ್ ಸರ್, ಪರ್ಸನಲಿ ಆ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್.
ಆರ್ಯವರ್ಧನ್ ಸರ್ ಅಂಡ್ ಸುಚಿತ್ರಾ ಮತ್ತೊಂದು ಒಳ್ಳೆ ಪ್ರಯತ್ನ. ಆರ್ಯವರ್ಧನ್ ಸರ್ಗೆ ಪಾಪ ಅವ್ರು ಬೀಟ್ ಹಿಡಿತಾರೆ, ಅವ್ರಿಗೆ ಆ ಸ್ಟೈಲ್ ಬರ್ತಿಲ್ಲ ಅವ್ರ ಬಾಡಿಗೆ, ಅಂಡ್ ಹಿ ಹ್ಯಾಸ್ ಹಿಸ್ ಓನ್ ಸ್ಟೈಲ್. ಸ್ವಲ್ಪ ಬಾಡಿ ಸ್ಟಿಫ್ ಇದೆ, ಸೊ ಹಾಗಾಗಿ ಅವರು ಇಡೀ ಆಕ್ಟ್ ಅಲ್ಲಿ ಎಲ್ಲ ಬಿಟ್ಕೊಡ್ಬಾರ್ದು ಅಂತ ಅದನ್ನ ಇಟ್ಕೊಂಡು ಡಾನ್ಸ್ ಮಾಡೋದು ನಿಜವಾಗ್ಲೂ ಕಷ್ಟದ ಕೆಲಸ. ನೀವು ಬೀಟ್ ಹಿಡಿಬೇಕು, ರಿದಮ್ ಹಿಡಿಬೇಕು, ಎಕ್ಸ್ಪ್ರೆಷನ್ ಮಾಡಬೇಕು, ಲಿರಿಕ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಇವೆಲ್ಲ ಕನ್ಸಿಡರಿಂಗ್ ಆಲ್ ದಿಸ್, ಯುವರ್ ಎಫರ್ಟ್ ಇಸ್ ರಿಯಲಿ ನೋಟಿಸ್ಡ್ ಆರ್ಯವರ್ಧನ್ ಸರ್. ಸ್ಟೇಜ್ ಮೇಲೆ ನಿಮ್ಗಿರೋ ಪ್ರೀತಿ ಇಲ್ಲ ಹೇಗಾದ್ರೂ ಮಾಡಿ ನಾನು ಗಳಿಸ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ನಿಮ್ಮಲ್ಲಿ ಕಾಣ್ತಾ ಇದೆ. ಈ ವೇದಿಕೆನ ನಾನು ಚೆನ್ನಾಗಿ ಬಳಸ್ಕೋಬೇಕು, ನಾನು ಚೆನ್ನಾಗಿ ಡಾನ್ಸ್ ಮಾಡಬೇಕು ಅಷ್ಟೇ ಅಲ್ಲದೇನೆ ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಆ ಹುಡುಗಿ ಮನಸ್ಸಲ್ಲಿದೆ. ಸೊ ಇವೆಲ್ಲವೂ ಕೂಡ ಇಟ್ ಇಸ್ ರಿಯಲಿ ನೋಟಿಸಬಲ್, ರಿಯಲಿ ವೆಲ್ ಟ್ರೈಡ್. ಗಾಡ್ ಬ್ಲೆಸ್ ಬೋತ್ ಆಫ್ ಯು, ವೆಲ್ ಟ್ರೈಡ್. ಥ್ಯಾಂಕ್ ಯು ರಾಜು. ರಕ್ಷಿತಮ್ಮ, ಈ ವೇದಿಕೆ ಬಗ್ಗೆ ಆರ್ಯವರ್ಧನ್ ಸರ್ಗೆ ತುಂಬಾ ಗೌರವ ಇದೆ. ಐ ನೋ ದಟ್ ಅವರಿಗೆ ಎಷ್ಟೊಂದು ಜನ ನೋಡಕ್ ಬರ್ತಾರೆ, ಅವ್ರು ಅದೆಲ್ಲ ಬಿಟ್ಕೊಂಡು ಇಲ್ಲಿ ಬಂದು ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡ್ತಾರೆ. ದಟ್ಸ್ ಬಿಕಾಸ್ ಆಫ್ ಹಿಸ್ ಡೆಡಿಕೇಶನ್. ಬಟ್ ಏನಂದ್ರೆ ಒಂದು ಡೆಡಿಕೇಟ್ ಮಾಡುವಾಗ ಒಂದು ಫಲ ಇರಬೇಕು ಅದಕ್ಕೆ. ಅದು ಆಗ್ಲಿಲ್ಲ ಅಂದಾಗ ಅವರು ಡಿಸಪಾಯಿಂಟ್ ಆಗ್ತಾರೆ, ನಾವು ಡಿಸಪಾಯಿಂಟ್ ಆಗ್ತೀವಿ. ಯಾಕಂದ್ರೆ ಆರ್ಯವರ್ಧನ್ ಸರ್ಗೆ ನಾನು 2ನೇ ವಾರದಲ್ಲಿ 3ನೇ ವಾರದಲ್ಲಿ ಲೆಗ್ ಸ್ಪ್ಲಿಟ್ ಮಾಡಿರೋದು ನಾನು ನೋಡಿದ್ದೀನಿ. ಬಟ್ ಇವತ್ತು ನಾನು ಅವ್ರಿಗೆ ಸುಳ್ಳು ಹೇಳ್ಬಿಟ್ರೆ ನನ್ನ ಕಡೆಯಿಂದ ನಾನು ತಪ್ಪು ಮಾಡ್ಬಿಡ್ತೀನಿ. ಸೊ ನನಗೇನು ಅನ್ಸುತ್ತೆ ಅಂದ್ರೆ ಸ್ವಲ್ಪ ಬೀಟ್ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ ನನಗೆ ಸುಚಿತ್ರಾ ಮತ್ತೆ ಆರ್ಯವರ್ಧನ್ ಸರ್ದು. ಐ ಥಿಂಕ್ ಸ್ವಲ್ಪ ಶಿ ಶುಡ್ ಮೆಲೋ ಡೌನ್ ಅಂಡ್ ಇಬ್ರು ಹೊಂದಾಣಿಕೆಯಿಂದ ಡಾನ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಅದು ಆ ಒಂದೇ ಕಾರಣದಿಂದ ಐ ಫೀಲ್ ದಟ್ ಹಿ ಶುಡ್ ಬೌನ್ಸ್ ಬ್ಯಾಕ್. ಮುಂದಿನ ವಾರ ಹೆಂಗಿರ್ಬೇಕು ಅಂದ್ರೆ ಅವರಿಬ್ರು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು. ಈ ವಾರದ ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ ಟು ಮೀ ವಾಸ್ ನಾಟ್ ಬ್ಯಾಡ್. ಥ್ಯಾಂಕ್ ಯು ಮ್ಯಾಮ್. ಶ್ರೀನಿವಾಸ್ ಆರ್ಯವರ್ಧನ್ ಸರ್ ಆ್ಯಂಡ್ ಸುಚಿತ್ರಾ ಈ ಡ್ಯಾನ್ಸ್ ಫಾರ್ಮ್ ಮಾಡೋಕ್ಕೆ ನಾರ್ಮಲ್ ಆಗಿ ಡ್ಯಾನ್ಸರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಇದು ಕಟ್ಪುತ್ಲಿ ಡ್ಯಾನ್ಸ್ ಅಲ್ಲ, ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾರೆ. ಈ ಫಾರ್ಮ್ಗೆ ಇನ್ನೂ ಪ್ರಾಕ್ಟೀಸ್ ಬೇಕು. ಅದರ್ವೈಸ್ ದಿ ಅಟಮ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ, ಆರ್ಟ್ ಮಾಡ್ಬೇಕಂತ ಬರೋರಿಗೆ ಹಿ ವಾಂಟ್ ಬಿ ಸ್ಯಾಟಿಸ್ಫೈಡ್. ಅವ್ರ ಮನ್ಸು ಅಂತಿದ್ದು ಇಲ್ಲ ಮಾಡಿಲ್ಲ ನಾನು, ನಮ್ಮ ಬಗ್ಗೆ ಅದು ಪ್ರೈಸ್ ಮಾಡ್ತಾವ್ರೆ, ಬಟ್ ಆ ಪ್ರಯತ್ನಕ್ಕೆ ನಾನು ಮೆಚ್ತೀನಿ. ಅದೇ ಥರ ಸುಚಿತ್ರ ಅವ್ರು ಏನಂದ್ರೆ ಸುಚಿತ್ರ ಇವಾಗ ನೀವು ಬೆಸ್ಟ್ ಡ್ಯಾನ್ಸರ್, ಆರ್ಯವರ್ಧನ್ ಅವರು ನಾನ್ ಡ್ಯಾನ್ಸರ್. ಬಟ್ ನೀವೇನ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಕೋಪಪ್ ಆಗಬೇಕು. ಅಂದ್ರೆ ನೀವು ಏನೇ ಚೆನ್ನಾಗಿ ಮಾಡಿದ್ರು ಅವ್ರ ಇದಕ್ಕೆ ನೀವು ಮ್ಯಾಚ್ ಮಾಡ್ಬಿಟ್ರೆ ಬಗ್ಗೆ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆರ್ಯವರ್ಧನ್ ಅವರೇ ಕಮ್ ಬ್ಯಾಕ್. ಓಕೆ, ಜಿಂಜ ಲಕ 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 ಬರ್ರೋ 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 ಬರ್ರೋ. ಆರ್ಯವರ್ಧನ್ ಸರ್ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದಾರೆ ಇಲ್ಲಿ ಬ್ಲಶ್ ಹಾಕೊಂಡು ಎಲ್ಲ ಅಲ್ವಾ? ಮೇಡಮ್ ನೀವ್ ಹೇಳಿ ಮೇಡಮ್, ನಿಮ್ಮ ಯಜಮಾನ್ರು ಹೆಂಗ್ ಕಾಣಿಸ್ತಾ ಇದಾರೆ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಮೇಡಮ್. ಅದ್ ಹೆಂಗೆ ಮೇಡಮ್, ಹೆಂಗೆ ನಿಮ್ಗೆ ಅವ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ? ಏನ್ ಇಷ್ಟ ಆಯ್ತು ಮೇಡಮ್? ಅವ್ರು ಯಾವಾಗ್ಲೂ ನಮಗೆ ಚೆನ್ನಾಗೇ ಕಾಣಿಸ್ತಾರಲ್ಲ ಮೇಡಮ್. ಅನು ಚೆನ್ನಾಗಿ ಕಾಣಿಸ್ದೇನೆ ಮದ್ವೆ ಆಗಿರ್ತಾರ ಅನು, ಎಂತ ನಾನೇನು ಮದುವೆ ಇಲ್ಲ, ಅದೆಲ್ಲ ಗೊತ್ತಾಗಲ್ಲ. ಎಂತ ಮಾತು ಸರ್. ನಾನು ಆಗ್ತೀನಿ ಆಗಲ್ವಾ? ಖಂಡಿತ ಎಲ್ಲ ಆಗ್ತೀರಾ. ಹೌದಾ? ಕೊಡಿ ಸರ್, ಕೈ ಕೊಡಿ ಸರ್. ಭೂಮಿ ಅಂದ್ಮೇಲೆ ಮರ ಬೆಳೆಯಲ್ವಾ? ಅಂದ್ರೆ ಎಲ್ಲಾರು ಒಂದ್ ಗಂಡಿರಲ್ವಾ ಅನ್ನೋರ್ಗೆ. ಗಂಡ್ ಇರಲ್ವಾ? ಅಲ್ಲ, ಇದಾರೆ, ಇರ್ತಾನೆ, ಇದ್ದಾನೆ, ಇರ್ಬೇಕು ಅಂತ